ತುಂಬ ಜನ ಕನ್ಫ್ಯೂಸ್ಡ್ ಆಗಿರ್ತಾರೆ. ಇಂಟರ್ನೆಟಲ್ಲೆಲ್ಲ XC700 ಫೇಸ್ ಲಿಫ್ಟ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಕನ್ಫ್ಯೂಷನ್ ಏನು ಅಂದರೆ ಇಲ್ಲಿ ಲೈಕ್ ಈ ಹಳೆ ಮಹೀಂದ್ರನೇ ತೊಗೊಬೇಕಾ ಅಥವಾ ಫೇಸ್ ಲಿಫ್ಟ್ ವರ್ಷನ್ಗೆ ಕಾಯಬೇಕಾ ಅನ್ನೋದು. ನನ್ನ ಒಪಿನಿಯನ್ನಲ್ಲಿ ನೀವು ಈ ಹಳೆ ಮಹೀಂದ್ರ ತೊಗೊಂಡ್ರೆ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಬಟ್ ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಇದೆ. ಲೈಕ್ ಯಾರಿಗೇನು ಪ್ರಾಬ್ಲಮೇ ಫೇಸ್ ಮಾಡಬಾರ್ದು, ಲೈಕ್ ಫುಲ್ ಸ್ಮೂತಾಗಿರಬೇಕು ಅಂದರೆ ಫೇಸ್ ಲಿಫ್ಟ್ ತೊಗೊಳ್ಳಿ, ಯಾಕಂದರೆ ಅದಿನ್ನೂ ರಿಫೈನ್ಡ್ ಆಗಿರುತ್ತೆ. ಪರ್ಫಾರ್ಮೆನ್ಸಲ್ಲಿ ಎರಡು ಸೇಮ್ ಇರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಬರಲ್ಲ. ಜಸ್ಟ್ ಕಾಸ್ಮೆಟಿಕ್ ಚೇಂಜಸ್ ಅಂತ ಏನು ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಹೆಡ್ಲೈಟ್ ಚೇಂಜ್ ಆಗಿರ್ಬೋದು, ಎಕ್ಸ್ಟೀರಿಯರ್ ಡಿಸೈನ್ ಚೇಂಜ್ ಆಗಿರ್ಬೋದು, ಇಂಟೀರಿಯರ್ ಸ್ಕ್ರೀನ್ ಚೇಂಜಸ್ ಆಗಿರ್ಬೋದು, ಟೈಲ್ ಲ್ಯಾಂಪ್ ಆಗಿರ್ಬೋದು, ಇಷ್ಟೇ ಆಲ್ಮೋಸ್ಟ್ ಎಲ್ಲ ಫೇಸ್ ಲಿಫ್ಟ್ ವರ್ಜನಲ್ಲೂ ಮಾಡೋದು. ಬಿಟ್ಟರೆ ಪರ್ಫಾರ್ಮೆನ್ಸ್ ವಿಲ್ ಬಿ ದಿ ಸೇಮ್. ಆ್ಯಂಡ್ ಇದಕ್ಕೆ ಹೋಗೋ ಅಡ್ವಾಂಟೇಜ್ ಏನಂದರೆ, ಒಂದು ನಿಮಗೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಸಿಗುತ್ತೆ ಈ ಮಾಡೆಲ್ ಮೇಲೆ ನಿಮಗೆ. ಇವಾಗ ಆಲ್ರೆಡಿ GST ಬಂದಿದೆ, GST ಇಂಪ್ಲಿಮೆಂಟ್ ಆಗಿದೆ, ಕಮ್ಮಿ ಆಗಿದೆ ಪ್ರೈಸಸ್ ಅಪ್ ಟು 1.5 lakhs. ಆ್ಯಂಡ್ ಕನ್ಸ್ಯೂಮರ್ ಸ್ಕೀಮ್ ಅಂತಲೂ ಕೊಟ್ಟಿದ್ದಾರೆ 50,000. ಏನಕ್ಕೆ ಅಂದರೆ ಬೇಗ ಎಲ್ಲ ವೆಹಿಕಲ್ಸ್ನು ಸೆಲ್ ಮಾಡೋಣ, ಸ್ಟಾಕ್ ಇಟ್ಕೋಬಾರ್ದು, ಯಾಕಂದರೆ ಫೇಸ್ ಲಿಫ್ಟ್ ವರ್ಷನ್ ಬರ್ತಾಯಿದೆ ಅಂತ. ಸೊ ನನ್ನ ಪ್ರಕಾರ ನೀವು ವೆಯ್ಟ್ ಮಾಡಿದ್ರೆ ಫೇಸ್ ಲಿಫ್ಟೇ ತೊಗೋಬೋದು. ಲೈಕ್ ಅದಿನ್ನೊಂದಷ್ಟು ಎಕ್ಸ್ಪೆನ್ಸಿವ್ ಆಗ್ಬೋದು ಅಥವಾ ಸೇಮ್ ರೇಟ್ಗೆ ಸೆಲ್ ಮಾಡ್ಬೋದು. ಸೊ ನಿಮ್ಮ ಪ್ರಿಫರೆನ್ಸ್ ನೋಡಿ ಹೇಗಿರುತ್ತೆ ಅಂತ. ನಿಮ್ಗೆ ಅಪ್ ಟು ಒಂದು 3 lakhs 4 lakhs ಡಿಸ್ಕೌಂಟ್ ಬೇಕು ಅಂದರೆ ದಯವಿಟ್ಟು ಇದನ್ನು ತೊಗೊಳ್ಳಿ, ತುಂಬ ಚೆನ್ನಾಗಿದೆ. ಹೆಂಗೆ 3 lakhs 4 lakhs ಅಂದರೆ ಇವಾಗ ಆಲ್ರೆಡಿ ಇಯರ್ ಎಂಡ್ ಕೂಡ ಬರ್ತಾಯಿದೆ ಆ್ಯಂಡ್ ಫೇಸ್ ಲಿಫ್ಟ್ ಕೂಡ ಲಾಂಚ್ ಆಗ್ತಾಯಿದೆ. ಸೊ ಆದಷ್ಟು ಅವರು ಸ್ಟಾಕ್ಸ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಇದನ್ನು ಆದಷ್ಟು ಬೇಗ ಸೆಲ್ ಮಾಡಿದ್ರೆ ಅವ್ರಿಗೇ ಒಳ್ಳೆಯದು. ಇಲ್ಲ ಅಂದರೆ ಡಿಪ್ರಿಸಿಯೇಷನ್ ಆಗ್ತಾನೆ ಇರುತ್ತೆ ಆ್ಯಂಡ್ ಸಿಕ್ಕಾಪಟ್ಟೆ ಡಿಸ್ಕೌಂಟ್ಸ್ ಕೂಡ ಕೊಡ್ತಾನೆ ಇರಬೇಕಾಗುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಅವ್ರಿಗಿರುತ್ತೆ. ಸೊ ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಈ ಮಾಡೆಲ್ಲೇ. ನಾನು ಕೂಡ 6 months ಆಗಿದೆ ಅಷ್ಟೇ ತೊಗೊಂಡು. ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ನನಗೆ ಚಾಯ್ಸಸ್ ಇದ್ದಿದ್ದು ಹ್ಯಾರಿಯರ್ ಇತ್ತು, ಸಫಾರಿ ಇತ್ತು, ಆಮೇಲೆ ಇನೋವಾ ಕ್ರಿಸ್ಟಾ ಕೂಡ ಇತ್ತು. ಇನೋವಾ ಕ್ರಿಸ್ಟಾ ನಾನು ಅಷ್ಟು ಲೈಕ್ ಆಗಿಲ್ಲ, ಯಾಕಂದರೆ ತುಂಬ ಜನದ ಹತ್ರ ನಾನು ಕ್ರಿಸ್ಟಾ ಆಲ್ರೆಡಿ ನೋಡ್ಬಿಟ್ಟಿದ್ದೆ ನಾನು ಅವಾಗಿಂದನು. ಸೊ ನನಗೆ ಅದೇನೋ ಆ ಫೀಲ್ ಬರಲಿಲ್ಲ. ಬಟ್ ಇದು ಫೀಚರ್ಸ್ ಆಗಿರ್ಬೋದು, ಆಮೇಲೆ ಡಿಸೈನ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಅದೊಂದು ಮೇಜರ್ ನನಗೆ ಇಷ್ಟ ಆಗಿದ್ದಂದರೆ. ಸೊ ಅದಕ್ಕೋಸ್ಕರ ನಾನು XCV700 ತೊಗೊಂಡೆ. ಮೇಜರಾಗಿ ಇಷ್ಟೇ ಚೇಂಜಸ್ ಬರುತ್ತೆ ಅಂತ ನಾನು ಅಂದ್ಕೊತೀನಿ. ಕಾಸ್ಮೆಟಿಕ್ ಚೇಂಜಸ್ ಅಷ್ಟೇ ಇರುತ್ತೆ ಹೊರತು ಲೈಕ್ ಸೀಟ್ ಚೇಂಜಸ್ ಆಗಿರ್ಬೋದು, ಸ್ಕ್ರೀನ್ ಚೇಂಜಸ್ ಆಗಿರ್ಬೋದು, ಇಷ್ಟೇ ಇರುತ್ತೆ. ಸೊ ನೀವೇನಾದರೂ ತುಂಬ ಡಿಸ್ಕೌಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ನಿಮಗೆ ಪ್ರೈಸ್ ಕಮ್ಮಿ ಆಗಬೇಕಂತ, ದಿಸ್ ಈಸ್ ದಿ ಬೆಸ್ಟ್. ಆ್ಯಂಡ್ ಇಯರ್ ಎಂಡ್ ತನಕ ವೆಯ್ಟ್ ಮಾಡಿ ನೀವು. ಸಿಕ್ಕಾಪಟ್ಟೆ ಹಾನೆಸ್ಟ್ಲಿ ಹೇಳ್ತೀನಿ, ತುಂಬಾ ಡಿಸ್ಕೌಂಟ್ ಸಿಗುತ್ತೆ. ಯಾಕಂದರೆ ನಾನು ಅಷ್ಟೇ ಇಯರ್ ಎಂಡ್ ತನಕ ವೆಯ್ಟ್ ಮಾಡಿ ನಾನು ತೊಗೊಂಡೆ. ಅವ್ರಿಗೆ ಆದಷ್ಟು ಸ್ಟಾಕ್ ಕ್ಲಿಯರ್ ಮಾಡಬೇಕು ಅಂತ ಇರುತ್ತೆ. ಹೋಪ್ಫುಲಿ ಗೈಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.